ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಭಾನುವಾರದ ವ್ಲಾಗ್ ಆಗಿರುತ್ತೆ. ನೋಡಿ ನಾವಿವತ್ತು ಹೊಲ ಕುಯ್ಸ್ತಾ ಇದ್ದೀವಿ. ನೋಡಿ ಹೊಲ ಕುಯ್ಯಕ್ಕೆಲ್ಲ ಬಂದಿದ್ದೀವಿ. ನಮ್ಮ ಮಾಲು ಹಾಯ್ ಅಂತೋಳೆ. ನೋಡಿ ಮಿಷಿನ್ ಬರ್ತಾ ಇದೆ ಈಗ ರಾಗಿಲಿ. ನಮ್ಮ ಯಜಮಾನ್ರು ಟ್ಯಾಕ್ಟ್ರಿ ತತ್ತವ್ರೆ. ನೋಡಿ ಮಿಷಿನ್ ಬಂತು. ಏನ ಹಂಗೋಯ್ತದೆ. ರಚ್ಚಿಗೆ ದುಡ್ಡು ನನ್ನ ತಮ್ಮ. ಎಲ್ಲ ಸ್ಲೀಪಿಂಗ್ ಮಾಡ್ತಿದೆ ನಮ್ಮ ರಾಗಿ ಎಲ್ಲ. ಇದು ನಮ್ಮ ಅಪ್ಪವ್ರದ್ದು ತೋಟ. ನಮ್ಮ ಅಪ್ಪವ್ರ ತೋಟಕ್ಕೆ ಹಾಕಿದ್ವಿ ರಾಗಿ. ಇದಾದಮೇಲೆ ನೆಕ್ಸ್ಟು ನಮ್ಮದಕ್ಕೆ ಹೋಗ್ತೀವಿ. ನಮ್ಮ ಮನೆ ತವಿಂದ ಇಲ್ಲಿಗೆ 1 ಕಿಲೋಮೀಟರ್ ಆಗುತ್ತೆ. ಗಾಡಿ ಬಂದು ನಿಂತಿದೆ, ಏನೋ ರೆಡಿ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಕಡ್ಡಿ ಬಿದ್ದಿರೋದೆಲ್ಲ ಎತ್ತಾಕ್ತಾ ಇದ್ದಾನೆ. ನಮ್ಮ ಮನೆಯವರೆಲ್ಲ ನಿಂತವ್ರು ಇಲ್ಲಿ. ನನ್ನ ಮಗ ಸೈಕಲ್ ತಂದವನು ಅಲ್ಲಿಂದನೇ ಇಲ್ಲಿಗೆ ತುಳಿತೀನಿ ಅಂತ. ನೋಡಿ ಗಾಡಿ ಇಲ್ಲಿ ಹತ್ತಲ್ಲ ಅಂತವ್ರೆ, ಅದಕ್ಕೆ ಆ ಕಡೆಯಿಂದ ಬನ್ನಿ ಅಂತವ್ರೆ. ಆಮೇಲೆ ಹೋಗ್ರಿ ಹೇಳ್ತೇನೆ. ರಾಗಿ ಆಯ್ತು ಹಾಕ್ರಿ ಅದ್ರೊಳಿಕೆ. ಎಲ್ಲ ಅರ್ಧ ಅಲ್ಲೇ ಉಳ್ಕೋತಾ ಇದೆ. ತುಂಬ ಬೇಜಾರಾಗ್ತಾ ಇದೆ. ಆಳುಗಳು ಸಿಗಲ್ಲ ಕೈಯಲ್ಲಿ ಕುಳ್ಸೋಣ ಅಂದರೆ. ಎಷ್ಟೊಂದು ವೇಸ್ಟ್ ಆಯ್ತೈತೆ ರಾಗಿ. ಟ್ಯಾಕ್ಟ್ರಿಗೆಲ್ಲ ರೆಡಿ ಮಾಡಿದ್ದೀವಿ ರಾಗಿ ಸುರಿಯೋಕ್ಕೆ. ರೆಡಿಯಾಗಿ ನಿಂತಿದೆ ನಮ್ಮ ಟ್ಯಾಕ್ಟ್ರಿ. ಇಲ್ಲಿದ್ದು ಮುಗೀತು ನಮ್ಮ ಅಪ್ಪ ಅವ್ರದ್ದು. ನೋಡಿ ಎಷ್ಟಾಗಿದೆ ಅಂತ ರಾಗಿ ತೋರಿಸ್ತೀನಿ. ಇಲ್ಲಿಂದ ಸುರಿತಾರೆ, ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡವ್ರೆ.
ನನ್ನ ತಮ್ಮ ಮೇಲೆ ಹತ್ಬಿಟ್ಟು ರಾಗಿ ಖಾಲಿ ಆಯ್ತಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ರಾಗಿ ಇನ್ನೂ ಒಂದು ಚೀಲದಷ್ಟು ಐತೆ ಅಂದ. ಸರಿ ಅಂದ್ಬಿಟ್ಟು ಆ ಗಾಡಿ ಕಳಿಸಿದ್ವಿ. ಇನ್ನೊಂದು ಹತ್ರ ಹೋಗ್ಬೇಕಲ್ಲ, ಅಲ್ಲಿ ಒಂದೇ ಸಲ ಎಲ್ಲ ಬೀಳ್ಸ್ಕೊಳ್ಳೋಣ ಅಂದ್ಬಿಟ್ಟು. ಇದಾಯ್ತಲ್ಲ, ಈಗ ನಮ್ದು ಒಂದೇ ಸಲ ಹಾಕೊಳ್ಳೋಣ ಅಂದ್ಬಿಟ್ಟು ಸುತ್ತ ಅಣ್ತಾ ಇದ್ದ. ಇಲ್ಲ ಬೇಡ ಸಾಲಲ್ಲ ಅಂದ್ಬಿಟ್ಟು ಮತ್ತೆ ಮನೆಗೆ ತೊಗೊಂಡೋಗಿ ಸುರಿದ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಮನೆಗೆ ಬಂದಮೇಲೆ ನಾವು ಕಿಚ್ಚವಡಿಲಿ ಒಂದು ಊಟ ಇತ್ತು, ಹೋಗ್ಬೇಕಾಗಿತ್ತು ಅಲ್ಲಿಗೆ. ಸರಿ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ನಾವು ಹೋದ್ವಿ. ಅಷ್ಟರಲ್ಲಿ ಟ್ಯಾಕ್ಟ್ರಿ ಬಂದು ನಮ್ಮ ಹುಡುಗರು ಮೋಡ್ ಮೇಲೆ ರಾಗಿ ಸುರಿತಾಯಿದ್ರು. ಮೋಡ್ ಮೇಲೆ ಒಣಕೋಬೇಕಾಗಿತ್ತು, ಇನ್ನೂ ಸ್ವಲ್ಪ ಒಣಗಬೇಕು ರಾಗಿ. ಆದ್ದರಿಂದ ಒಂದೇ ಸಲ ಮೋಡ್ ಮೇಕೇ ಸುರಿಸ್ತಾ ಇದ್ದೀವಿ. ಕೆಳಗಡೆಯಿಂದ ತೊಗೊಂಡೋಗ್ತಾ ಇದ್ದಾರೆ ಮೇಲೆ ಸುರಿಯೋಕ್ಕೆ. ರಾಗಿ ಎಲ್ಲ ಸುರಿತಾ ಇದ್ರು ಅವ್ರ ಪಡಗವರು. ನಾವು ಕಿಚ್ಚವಡಿಗೆ ಊಟಕ್ಕೆ ಹೋದ್ವಿ. ನಾವು ಹೋಗೋಷ್ಟೆಲ್ಲ ಅಲ್ಲೇ 2 ಗಂಟೆ ಆಗಿತ್ತು. ಊಟ ಮಾಡ್ತಾಯಿದ್ರು. ಇವ್ರು ಬಂದುಬಿಟ್ಟು ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಅಮ್ಮವ್ರ ತಂಗಿ, ಅವ್ರದ್ದು ಕಾರ್ಯ ಇತ್ತು ವರ್ಷದ್ದು. ನಾವು ಊಟಕ್ಕೆ ಕೂತ್ಕೊಂಡ್ವಿ. ಪೂಜೆ ಎಲ್ಲ ಧೂಪ ಎಲ್ಲ ಹಾಕ್ಬಿಟ್ಟು ಬಂದು ನಾನು ನಮ್ಮಮ್ಮ ನಮ್ಮ ಹೋರ್ಗಿತಿ ಅವ್ರ ಮಕ್ಕಳು ಎಲ್ಲರೂ ಹೋಗಿದ್ವಿ. ಭಾನುವಾರ ಆಗಿರೋದ್ರಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ನಾವು ಮತ್ತೆ ಇನ್ನೊಂದು ಹೊಲ್ದ ಹತ್ರ ಹೋಗ್ಬೇಕಾಗಿತ್ತು. ಈಗ ನಮ್ಮ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ಆಲೆ ಮಿಷಿನ್ ಕುಯ್ತಾ ಇತ್ತು ರಾಗಿ ನಮ್ಮದು. ಏನಪ್ಪ ಮಿಷಿನಲ್ಲಿ ಅಂದರೆ ಸುತ್ತ ಮರ ಇರುತ್ತಲ್ಲ, ಅದ್ರ ಸುತ್ತ ರಾಗಿಗಳಿದ್ರೆ ರಾಗಿ ಕುಯ್ಯಲ್ಲ ಅದು. ಅದಕ್ಕೆ ಏನಿದ್ರೂ ಮರ ಮತ್ತು ಏನು ಇರಬಾರ್ದು, ಅಡ್ಡ ಸ್ಟ್ರೈಟ್ ಬಂದಿದ್ರೆ ಬೇಗ ಕುಯ್ಯುತ್ತೆ. ಅಲ್ಲಿ ಇಲ್ಲಿ ಬಳಸಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ನಮ್ಮ ರಾಗಿ ಎಷ್ಟು ವೇಸ್ಟ್ ಆಗಿದೆ ಅಂತ ನೀವೇನೇ. ತುಂಬ ಚಲೋ ಹೋಗ್ಬಿಟ್ಟೈತೆ ರಾಗಿ ಅಂತೂ. ಒಂದು 5-6 ಚೀಲ ಅಂತೂ ಹೋಗ್ಬಿಟ್ಟೈತೆ ನಮ್ಮ ರಾಗಿ. ನೋಡಿ ನೋಡಿ ಅಂದು ಎತ್ತಬೇಕೆ ಅಂದಿ ನೋಡಿ ರಾಗಿ ಇದ್ರೊಳಗೆ ಸ್ಟೋರೇಜ್ ಆಗ್ತಾ ಇದೆ. ನೋಡಿ ಹಂದಿ ಹಿಡಿತದೆ ಕೆಳಕ್ಕೆ, ಮರಿ ಹಂದಿ. ನನಗಂತೂ ತುಂಬ ಕುತೂಹಲ ಆಗಿತ್ತು, ರಾಗಿ ಎಷ್ಟಾಗಿದೆ ಒಳಗಡೆ ತುಂಬಿಟ್ಟೈತಾ, ಅಲ್ಲೇ ತುಂಬಿಟ್ಟೈತಾ ಅಂತ. ಆದರೆ ಇನ್ನೂ ತುಂಬೇ ಇರಲಿಲ್ಲ. ನಾನಂತೂ ಇಷ್ಟು ರಾಗಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಮಾಡೋದು, ಹಾಳು ಸಿಗಲ್ಲ. ಅದರಿಂದ ನಾವು ಮಿಷಿನಲ್ಲಿ ಕುಯ್ಸ್ತಾ ಇದ್ದೀವಿ. ನಮ್ಮ ತೋಟದೆಲ್ಲ ಮುಗೀತು ರಾಗಿ ಕುಯ್ಸಿ. ರಾಗಿ ಎಲ್ಲ ಅಲ್ಲಲ್ಲೇ ಬಿಟ್ಟಿದೆ, ಮರ ಅಡ್ಡ ಇರೋ ಹತ್ರ. ಮತ್ತು ಫುಲ್ಲು ಸೈಡ್ ಅರ್ಗವರೆಗೂ ಕುಯ್ಯಲ್ಲ. ಈಗ ಮತ್ತೆ ನಾಳೆ ಆಳುಗಳನ್ನ ಕರ್ಕೊಂಡು ಬಂದು ಕುಯ್ಸ್ಬೇಕು, ತೆನೆ ಎಲ್ಲ ಆಯಬೇಕು. ನಮ್ಮ ತೋಟದಲ್ಲಿ ರಾಗಿ ಎಲ್ಲ ಕುಯ್ಸ್ಕೊಂಡಿದ್ವಿ. ಈಗ ಮತ್ತೆ ಪ್ಯಾಕಿಂಗ್ ಸುರಿತಾ ಇದ್ದಾರೆ. ಎಷ್ಟಾಗೈತೆ ಅಂತ ನೋಡೋಣ ಬಂದು. ಅವರೇ ಮಿಷಿನಲ್ಲಿ ಅತ್ತಾಗಿತ್ತಾಗ ಎತ್ತ
ಮಿಷಿನ್ಗೆ ರಾಗಿ ಸಿಗಾಕೊಂಡಿರ್ಬೋದು ಅಂತ ಕಡ್ಡಿ ತೊಗೊಂಡೆಲ್ಲ ಕ್ಲೀನ್ ಮಾಡ್ತವನೆ. ಎಲ್ಲ ಮೋಡ್ ಮೇಲೆ ಒಣಗಾಕ್ತಾ ಇದ್ದೀವಿ, ಡೈರೆಕ್ಟು ಟ್ಯಾಕ್ಟ್ರಿಯಿಂದ ತಂದು ಅಂತೀವಿ. ಎಲ್ಲ ಮೋಡ್ ತುಂಬಾ ರಾಗಿ ಎಲ್ಲ ಒಂದು 4-5 ದಿವಸ ಒಣಗಿಸ್ಬೇಕು. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.